ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಾವು ಈಗಾಗಲೇ 1ನೇ ತರಗತಿಯ ಮಕ್ಕಳನ್ನು SATS ಲಾಗಿನ್ನಲ್ಲಿ ಹೇಗೆ ಆ್ಯಡ್ ಮಾಡುವುದು ಅಥವಾ ಸ್ಯಾಟ್ಸ್ ನಂಬರನ್ನು ಕ್ರಿಯೇಟ್ ಮಾಡುವುದು ಎಂಬುದನ್ನು ನೋಡಿದ್ದೀವಿ. ನಾನು ಈ ವಿಡಿಯೋ ಮೂಲಕ ಈಗಾಗಲೇ ಬೇರೆ ಶಾಲೆಯಲ್ಲಿ ಅಥವಾ ಬೇರೆ ಊರಿನ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳು ಅಲ್ಲಿಂದ ನಿಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಬಯಸಿ TC ತೆಗೆದುಕೊಂಡು ಬಂದು ನಿಮ್ಮ ಶಾಲೆಗೆ ಸೇರಿದ್ದರೆ ಅಂಥ ಮಕ್ಕಳನ್ನು ಸ್ಯಾಟ್ಸ್ ಆನ್ಲೈನಲ್ಲಿ ಯಾವ ರೀತಿ ಇನ್ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ. ದಯವಿಟ್ಟು ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಹಾಗೂ ಈ ವಿಡಿಯೋ ಮುಗಿದ ನಂತರ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಎ ವಿ ಶೆಟ್ಟಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಿಮ್ಮ ಶಾಲೆಯ SATS ಲಾಗಿನ್ನಲ್ಲಿ ಎಂಟ್ರಿ ಆಗಬೇಕು. ನಂತರ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಮೆನು ಬಾರ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನಲ್ಲಿ ಹೋಗಬೇಕು. ಅದರಲ್ಲಿ 3ನೇ ಆಪ್ಷನ್ ಅಡ್ಮಿಷನ್ ಡೀಟೇಲ್ಸಲ್ಲಿ ಹೋಗಬೇಕು. ನಂತರ ಅದರಲ್ಲಿ 4ನೇ ಆಪ್ಷನ್ ಅಡ್ಮಿಷನ್ ಥ್ರೂ TC ಅಂತಿದೆಯಲ್ಲ, ಅದನ್ನು ಟಚ್ ಮಾಡಿ. ಆಗ ಈ ರೀತಿ ಅಡ್ಮಿಷನ್ ಥ್ರೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನುವಂತಹ ವಿಂಡೋ ನಿಮಗೆ ಓಪನ್ ಆಗುತ್ತೆ. ಇದು ಅಡ್ಮಿಷನ್ ಶೀಟ್ ಇರುತ್ತೆ. ಸೊ ಇದರಲ್ಲಿ ನಾವು ಎನ್ರೋಲ್ಮೆಂಟ್ ನಂಬರ್ ಹಾಕಿಬಿಟ್ಟು ಇನ್ ಮಾಡ್ಕೋಬೋದು ಮತ್ತು TC ನಂಬರ್ ಹಾಕಿಬಿಟ್ಟು ಇನ್ ಮಾಡ್ಕೋಬೋದು. ಸೊ ನಿಮಗೆ ಯಾವ್ದು ಈಸಿನೋ ಅದನ್ನು ಹಾಕಿ. ನಾನು ಎನ್ರೋಲ್ಮೆಂಟ್ ನಂಬರನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಮಗುವಿನ ಎನ್ರೋಲ್ಮೆಂಟ್ ನಂಬರ್ 9 ಡಿಜಿಟನ್ನು ಹಾಕಿಬಿಟ್ಟು ಕೆಳಗಡೆ ಇರುವಂತಹ ಸರ್ಚನ್ನು ಕ್ಲಿಕ್ ಮಾಡಿ. ಆಗ ಆ ಮಗುವಿನ ಅಂದರೆ ನೀವು ಯಾವ ಸ್ಯಾಟ್ಸ್ ನಂಬರ್ ಹಾಕಿರ್ತೀರೋ ಆ ಮಗುವಿನ ಫುಲ್ ಅಪ್ಲಿಕೇಶನ್ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಅಂದರೆ ಹಿಂದಿನ ಶಾಲೆಯಲ್ಲಿ ಫಿಲ್ ಮಾಡಿರ್ತಾರಲ್ಲ ಅದೆಲ್ಲ ಬಂದಿರುತ್ತೆ, ಆಟೋಮೆಟಿಕಲಿ ಫೆಚ್ ಆಗಿಬಿಟ್ಟಿರುತ್ತೆ. ಸೊ ನೀವೀಗ ಆ ಡೀಟೇಲ್ಸ್ ಎಲ್ಲ ಸರಿ ಇದೆನಾ ಅಂತ ಒಂದು ಸಾರಿ ಸ್ಕ್ರಾಲ್ ಡೌನ್ ಮಾಡಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೇಕು. ಅಡ್ಮಿಷನ್ ಡೀಟೇಲ್ಸನ್ನು ಚೆಕ್ ಮಾಡಿ, ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸನ್ನು ಚೆಕ್ ಮಾಡಿ, ಸ್ಟೂಡೆಂಟ್ ಡೀಟೇಲ್ಸನ್ನು ಚೆಕ್ ಮಾಡಿ, ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಚೆಕ್ ಮಾಡಿ, ಜೊತೆಗೆ ಕೊನೆಯದಾಗಿ ಬ್ಯಾಂಕ್ ಡೀಟೇಲ್ಸ್ ಅವೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಸರಿಯಾಗಿದೆನಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಅಡ್ಮಿಷನ್ ಡೀಟೇಲ್ಸಲ್ಲಿ ನೀವು ಕಂಪಲ್ಸರಿಯಾಗಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನನ್ನು ಮತ್ತೊಮ್ಮೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಹಿಂದೆ ಹಾಕಿದರೂ ಕೂಡ ಅದು ಬಂದಿರಲ್ಲ. ಸೊ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನನ್ನು ಮತ್ತೊಂದು ಸಾರಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೆಕ್ಷನನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಲ್ಯಾಂಗ್ವೇಜ್ ಗ್ರೂಪನ್ನು ಕೂಡ ನೀವು ಮತ್ತೊಂದು ಸಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸಲ್ಲಿ ಕೆಲವೊಮ್ಮೆ ವಿಲೇಜ್ ನೇಮ್, ಸಿಟಿ, ಟೌನ್ ನೇಮ್ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಸೊ ಅದನ್ನು ಕ್ಲಿಯರಾಗಿ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಪ್ರೀವಿಯಸ್ ಸ್ಕೂಲ್ ಅಡ್ರೆಸ್ ಅಂತೇಳಿ ಇನ್ನೊಂದು ಸಾರಿ ನೀವು ಇಲ್ಲಿ ಸ್ಕೂಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ. ಪ್ರೀವಿಯಸ್ ಸ್ಕೂಲ್ ಅಡ್ರೆಸ್ಸನ್ನು ಹಾಕಿದ ನಂತರ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಬಂದಾಗ ಎಲ್ಲ ಡೀಟೇಲ್ಸನ್ನು ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ರಿಲಿಜಿಯನ್, ನ್ಯಾಷನಾಲಿಟಿ ಎಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಬೋದು ನೀವು ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆ್ಯಂಡ್ ಕ್ಯಾಸ್ಟ್ ಇದೆಯಲ್ಲ, ಸೋಷಲ್ ಕೆಟಗರಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆದಮೇಲೆ ಅಲ್ಲಿ ಈ ಮುಂಚೆ ಹಾಕಿದರೂ ಕೂಡ ಆ ಕ್ಯಾಸ್ಟ್ ನಮಗೆ ಶೋ ಆಗಲ್ಲ. ಸೊ ಅದು ಆಲ್ರೆಡಿ ತಗೊಂಡಿರುತ್ತೆ. ಸೊ ಮತ್ತೊಮ್ಮೆ ಎಡಿಟ್ ಮಾಡೋಕ್ಕೆ ಹೋದರೂ ಕೂಡ ಬರಲ್ಲ, ಅದನ್ನು ಅಲ್ಲಿಗೆ ಬಿಟ್ಬಿಡಿ, ತಗೊಂಡಿರುತ್ತೆ, ಯಾಕಂದರೆ ಈ ಹಿಂದೆ ಹಾಕಿರ್ತಾರೆ. ನೆಕ್ಸ್ಟ್ ಇನ್ನು ಕರೆಂಟ್ ಅಡ್ರೆಸ್ ಏನಾದರೂ ವೇರಿಯೇಷನ್ ಇದ್ದರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಆ್ಯಸ್ ಅಬೋ ಅಂತ ಕ್ಲಿಕ್ ಆಗಿದ್ದರೆ ಓಕೆ, ಚೇಂಜ್ ಮಾಡೋದಾಗಿದ್ದರೆ ಮಾಡಬೇಕು. ನಂತರ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಅಂತ ಒಂದು ಸಾರಿ ಚೆಕ್ ಮಾಡಿ. ನೆಕ್ಸ್ಟ್ ಇನ್ನು ಸ್ಕೂಲ್ ಅಡ್ಮಿಷನ್ ಡೇಟ್ ಏನಿದೆ ಆ ಪಕ್ಕದಲ್ಲಿರುವಂತಹ ಕ್ಯಾಲೆಂಡರನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿಲ್ಲ, ಎಂಟಿ ಬಿಟ್ಟಿರೋ ಸಲುವಾಗಿ ಯು ಕಾಂಟ್ ಲೀವ್ ದಿಸ್ ಎಂಟಿ ಅಂತ ಬರುತ್ತೆ. ಸೊ ಯಾರ್ದು ಸರ್ಟಿಫಿಕೇಟ್ ಇಲ್ವೋ ಅಲ್ಲಿ ನೀವು 00 ಅಂತ ಕೂಡ ಹಾಕೋಬೋದು, ಅಥವಾ R D ಅಂತ ಕೂಡ ಹಾಕೋಬೋದು. ಆಗ ನೀವು ಮುಂದೆ ಯಾವಾಗ ಅವ್ರ ಸರ್ಟಿಫಿಕೇಟ್ಸ್ ಪ್ರೊವೈಡ್ ಮಾಡ್ತಾರೋ ಆವಾಗ ನೀವು ಎಡಿಟ್ ಮಾಡಿಬಿಟ್ಟು ಮತ್ತೊಮ್ಮೆ ನೀವು ಹಾಕ್ಬೋದು. ಸೊ ಈಗ ಅಲ್ಲಿ ನಾನು 00 ಹಾಕಿಬಿಟ್ಟು ಸಬ್ಮಿಟ್ ಕೊಡ್ತಾ ಇದ್ದೀನಿ. ಆಗ ಐ ಸರ್ಟಿಫೈಡ್ ದಟ್ ದ ಇನ್ಫಾರ್ಮೇಷನ್ ಎಂಟರ್ಡ್ ಆರ್ ಟ್ರೂ ಅಂತ ಕೇಳುತ್ತೆ, ಓಕೆ ಕೊಡಿ. ಆರ್ ಯು ಶೋರ್ ವಾಂಟ್ ಟು ಅಡ್ಮಿಟ್ ಟು ಕ್ಲಾಸ್ ಅಂತ ಕೇಳುತ್ತೆ, ಮತ್ತೊಮ್ಮೆ ಓಕೆ ಕೊಡಿ.
ಆಗ ದ ನೇಮ್, ಆ ಮಗು ಯಾವುದಿರುತ್ತೋ ಆ ನೇಮ್ ತೊಗೊಂಡು ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಎನ್ರೋಲ್ಮೆಂಟ್ ನಂಬರ್ ಈಸ್ ಅಂತ ಶೋ ಆಗುತ್ತೆ ಫ್ರೆಂಡ್ಸ್. ಸೊ ಈಗ ಆ ಮಗು ಸಕ್ಸಸ್ಫುಲಿ ಟಿ ಸಿ ಥ್ರೂ ನಮ್ಮ ಶಾಲೆಗೆ ಇನ್ನಾಯಿತು ಅಂತ ಅರ್ಥ. ಅದಾದ ನಂತರ ಬಿಫೋರ್ 24 ಅವರ್ಸಲ್ಲಿ ಅದು ನಮ್ಮ ಡ್ಯಾಶ್ಬೋರ್ಡ್ಗೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.